ಪ್ರಿಯರೇ, ಇವತ್ತು ಭಾನುವಾರ ನಾವು ಎಲ್ಲರೂ ಸೇರಿ ನಮ್ಮ ಕರ್ತನಾದ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧಿಸುವ. ನಮ್ಮೊಟ್ಟಿಗೆ ಸೇರಿ ನೀವು ಈ ಆರಾಧನೆಯಲ್ಲಿ ಪಾಲ್ತಕೊಳ್ಳುವ. ನಮ್ಮ ದೇವರಿಗೆ, ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ನಮಗೆ ದೇವರು ಆರಿಸಿದ್ದಾನೆ. ಅದಕ್ಕೋಸ್ಕರ ನಾವು ಆರಾಧನೆ ಮಾಡುವ ಮೊದಲು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ಅಪ್ಪ ಕರ್ತನೇ, ನಿನ್ನ ಪಾದದ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ಯೇಸು ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ, ಪರಿಶುದ್ಧ ಆತ್ಮನೇ ಸಹಾಯ ಮಾಡು ಕರ್ತನೇ. ನಿನ್ನ ಮಕ್ಕಳು ಕರ್ತನೇ ಈ ಆರಾಧನೆಯಲ್ಲಿ ಪಾಲು ತಗೊಳ್ತಾ ಇದ್ದಾರೆ ಸ್ವಾಮಿ. ಅಪ್ಪ, ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸಿಂದ ನಮ್ಮ ತಂದೆಯಾದ ದೇವರಿಗೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಲಿಕ್ಕೆ ಪರಿಶುದ್ಧ ಆತ್ಮ ನಮಗೆಲ್ಲರ ಆತ್ಮದಿಂದ ನೀನು ತುಂಬಿಸಬೇಕಂದು ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರ ಸ್ತೋತ್ರ. ತಂದೆ, ನೀನು ಸಂತೋಷ ಪಡಬೇಕು ನಮ್ಮ ಆರಾಧನೆ ಮುಖಾಂತರ ಕರ್ತನೆ. ನಿನ್ನ ಪ್ರಸನ್ನತೆ ಮಕ್ಕಳು ಅನುಭವ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ತಂದೆಯಾದ ದೇವರ ಸ್ತೋತ್ರ ಕರ್ತನೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ರಬಲ ಶಾಂತ ರಬ. ನಾವೀಗ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧಿಸುವ. ಥ್ಯಾಂಕ್ ಯು ಲಾರ್ಡ್. ಕೃಪೆಯಿಂದ ನಡೆಸಿರುವೆ.
ರಾಜನೇ ನಿನಗೆ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ ರಾಜ, ನಿನಗೆ ಸ್ತೋತ್ರ. ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಲೆಲೂಯ ಗ್ಲೋರಿ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯ 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 ಹಾಲೆಲೂಯ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಾಲೆಲೂಯ 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 ಹಾಲೆಲೂಯ. ಅದ್ಭುತನು ಅದ್ಭುತ
ಆರಾಧನೆ ಮಾಡ್ತಾ ಇದ್ದಾರೆ. ದೇವರು ಬಯಸ್ತಾನೆ ತನ್ನ ಮಕ್ಕಳಿಂದ ಆರಾಧನೆ ಸ್ವೀಕಾರ ಮಾಡ್ಲಿಕ್ಕೆ ಆತನು ಬಯಸ್ತಾ ಇದ್ದಾನೆ. ಓ ಥ್ಯಾಂಕ್ ಯು ಲಾರ್ಡ್. ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಜೀಸಸ್. ದೇವರ ಪ್ರಸನ್ನತೆ ಇಳಿದು ಬಂದಿದೆ ನಮ್ಮ ಮಧ್ಯದಲ್ಲಿ. ಆತನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ಉಂಟು. ಥ್ಯಾಂಕ್ ಯು ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆ ಅನುಭವ ಮಾಡುವ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ನನ್ನ ಒಡೆಯನೇ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ಆರಾಧನೆ. ಅಪ್ಪ ನೀನು ಒಳ್ಳೆಯವನಪ್ಪ, ನೀನು ಒಳ್ಳೆಯವನು ಅಪ್ಪ. ನಮ್ಮ ಜೀವಿತದಲ್ಲಿ ನೀನು ಒಳ್ಳೆಯದೇನೇ ಮಾಡಿದೆ ತಂದೆ, ಅದನ್ನು ಸ್ತೋತ್ರ. ಓ ಗ್ಲೋರಿ 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 ತನ್ನ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಈ ಸಮಯದಲ್ಲಿ ದೇವರು ನಮ್ಮ ಸುತ್ತಮುತ್ತಲಿದ್ದಾರೆ. ಓ ನಮ್ಮೊಟ್ಟಿಗೆ
ಎಲ್ಲರ ಕರಗಳನ್ನು ಎತ್ತುವ ನಾವು. ನಾವು ನಿಂತ ಸ್ಥಳದಲ್ಲಿ ನಮ್ಮ ಎರಡು ಕೈಯನ್ನು ಎತ್ತಿ ನಾವು ಆತನನ್ನು ಆರಾಧಿಸುವ. ಓ ನೀನು ಒಳ್ಳೆಯವನಾಗಿದ್ದಿ ಕಥನೆ. ನಿನ್ನ ಮಕ್ಕಳು ಸೇರಿ ಕಥನೆ ಈ ಸಮಯದಲ್ಲಿ ಕಥನೆ, ಈ ಬೆಳಿಗ್ಗೆ ಜಾವದಲ್ಲಿ ಕಥನೆ. ಅಪ್ಪ ತಂದೆ, ನೀನು ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಓ ಕಥನೆ, ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕಥನೆ. ಸ್ತುತಿಗೆ ಯೋಗ್ಯ ನೀನು, ಆರಾಧನೆಗೆ ಯೋಗ್ಯ ನೀನು ಆಗಿದ್ದ ಕಥನೆ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದ ಕಥನೆ. ತಂದೆ ನಿನಗೆ ಸ್ತೋತ್ರಪ್ಪ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಕಥನೆ. ಥ್ಯಾಂಕ್ ಯು ತಂದೆ, ನಿನಗೆ ಸ್ತೋತ್ರ. ಯೇಸುವೇ ನಿನಗೆ ಸ್ತೋತ್ರ. ತಂದೆ ನಿನಗೆ ಸ್ತೋತ್ರ. ಪ್ರಿಯರೇ, ನಾವೀಗ ಆತನನ್ನು ಆರಾಧನೆ ಮಾಡಿದ್ದೇವೆ. ನಮ್ಮ ಆರಾಧನೆ, ನಮ್ಮ ಯಜ್ಞವು ಆತನ ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳುವ. ಆತನ ವಾಕ್ಯ, ಆ ವಾಕ್ಯದಲ್ಲಿ ಜೀವ ಉಂಟು. ಆತನ ವಾಕ್ಯದಲ್ಲಿ ಆ ಜೀವವುಳ್ಳ ವಾಕ್ಯ ನಾವು ಕೇಳುವಾಗನೇ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಬಿಡುಗಡೆ ಕರ್ತಾನೆ. ಯಾವ ಭಾಗದಲ್ಲಿ ನಿಮಗೆ ಬಿಡುಗಡೆ ಬೇಕು ಅಲ್ಲಿ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಯಾವ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಬೇಕು ಆ ಭಾಗದಲ್ಲಿ ನಿಮಗೆ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಪ್ರಿಯರೇ, ಓ ಸ್ವಸ್ಥತೆ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ ಸ್ತುತಿ ನಮ್ಮ ತಂದೆಯಾದವರು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿತ್ತು. ನೀವೆಲ್ಲರೂ ದೇವರ ಪ್ರಸನ್ನತೆ ಅನುಭವ ಮಾಡಿದಿರಿ. ದೇವರು ನಮಗೆ ಸ್ತೋತ್ರವಾಗಲಿ. ಏಕೆ ದೇವರ ವಾಕ್ಯ ಹೇಳ್ತದೆ, ದೇವರನ್ನ ಆರಾಧಿಸುವವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು. ದೇವರ ವಾಕ್ಯ ಹೇಳ್ತದೆ. ನೀವೆಲ್ಲರೂ ಸೇರಿ ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆತನಿಗೆ ಆರಾಧನೆ ಮಾಡಿದ್ವಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವ. ದೇವರ ವಾಕ್ಯದಲ್ಲಿ ಜೀವ ಉಂಟು. ಜೀವವುಳ್ಳ ವಾಕ್ಯ ನಾವು ಕೇಳುವ. ಈ ಸಮಯದಲ್ಲಿ ಯೋಹಾನ ಸುವಾರ್ತೆ 5ರಲ್ಲಿ ನಾವು 24ರಿಂದ ಸ್ವಲ್ಪ ಧ್ಯಾನಿಸೋಣ. ದೇವರ ವಾಕ್ಯ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಯೇಸುವಿನ ಬಾಯಿಂದ ಬಂದ ಮಾತು ಇದು. ಯೇಸು ಏನು ಹೇಳ್ತಾನೆ? ನಿಮಗೆ ನಿಜ ನಿಜವಾಗಿ ಹೇಳ್ತಾನೆ. ಯೇಸು ನಿಕೋದೇಮನಿಗೆ ಏನು ಹೇಳ್ದ? ನಿಕೋದೇಮನ ರಾತ್ರಿ ಹೊತ್ತಲ್ಲಿ ಬರ್ತಾ ಇದ್ದಾನೆ. ಹಗಲಿಗೆ ಬರುವುದಿಲ್ಲ ಆತನು. ಆತನಿಗೆ ಹೆದರಿಕೆ, ಯಾರು ನೋಡ್ತಾರೆ ಎಂದು. ಏಕೆ ಆತನ ಒಳಗೆ ಒಂದು ಸಮಾಧಾನ ಇರಲಿಲ್ಲ. ಆತನು ಇಸ್ರಾಯೇಲರ ಒಂದು ಬೋಧಕನಾಗಿದ್ದ. ಅವನಿಗೆ ಒಳಗಿಂದ ಸಮಾಧಾನ ಇಲ್ಲ. ಅವನಿಗೆ ಗೊತ್ತಿಲ್ಲ ಆತನು ಪರಲೋಕ ಹೋಗ್ತಾನೋ ಇಲ್ಲ. ಪರಲೋಕಕ್ಕೆ ಹೋಗಲಿಕ್ಕೆ ಎಲ್ಲರಿಗೆ ಮನಸ್ಸುಂಟು, ಆದರೆ ಅವನಿಗೆ ಗೊತ್ತಿಲ್ಲ ಆತನು ಪರಲೋಕ ಹೋಗ್ತಾನೋ ಇಲ್ಲ. ಯೇಸುವೇ, ನೀನು ಒಳ್ಳೆಯ ಬೋಧಕನಾಗಿದ್ದಿ, ನಾನು ನಂಬುತ್ತೇನೆ, ನೀನು ದೇವರಿಂದ ಕಳಿಸಲ್ಪಟ್ಟವನು. ಆದರೆ
ನಾವು ನಿತ್ಯತೆಗೆ ಸೇರಬೇಕಾದ್ರೆ ಏನು ಮಾಡಬೇಕು? ಯೇಸು ಹತ್ರ ಪ್ರಶ್ನೆ ಕೇಳಿದನು. ಒಳ್ಳೆಯದು, ಯೇಸು ಹತ್ರ ಅವನು ಪ್ರಶ್ನೆ ಕೇಳಿದ್ದು ಒಳ್ಳೆಯದಾಯಿತು. ಆದರೆ ಯೇಸು ಹೇಳ್ತಾನೆ, ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ನೀನು ಇಸ್ರಾಯೇಲ್ ಬೋಧಕನಾಗಿದೆಯಲ್ಲ, ನಿಜ ನಿಜವಾಗಿ ಹೇಳ್ತೇನೆ, ನೀನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ನೋಡಲಿಕ್ಕೆ ಆಗೋದಿಲ್ಲ. ಸೇರುವುದು ಬಿಡಿ, ಒಳಗೆ ಹೋಗೋದು ಬಿಡಿ, ನೋಡಲಿಕ್ಕೆ ಕೂಡ ಆಗೋದಿಲ್ಲ ಅಂತ ಹೇಳ್ತಾನೆ ಯೇಸು. ಇವತ್ತು ನಮಗೆಲ್ಲರಿಗೆ ಹೇಳ್ತಾನೆ, ನಿಮಗೆಲ್ಲರಿಗೆ ಹೇಳ್ತಾನೆ, ನಾವು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗೋದಿಲ್ಲ, ದೇವರ ರಾಜ್ಯವನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಆತನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ನಿತ್ಯತ್ವವನ್ನು ಹೊಂದಿದ್ದಾನೆ ಆತನು. ದೇವರ ವಾಕ್ಯ ಹೇಳ್ತದೆ, ಒಂದುದಲ್ಲ, ಹೊಂದಿದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ತೀರ್ಪು ಅವನ ಮೇಲೆ ಆಳ್ವಿಕೆ ಮಾಡುವುದಿಲ್ಲ, ಗುರಿ ಆಗುವುದಿಲ್ಲ. ಆತನು ತೀರ್ಪಿನಿಂದ ಪಾರಾಗ್ತಾನೆ. ರೋಮಪುರ 8 ಏನು ಹೇಳ್ತದೆ? ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ರೋಮಪುರ ಪುನಃ ಬರಲಿಕ್ಕೆ ಉಂಟು ಇಲ್ಲಿ. ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕ್ರಿಸ್ತನಲ್ಲಿ ಇರುವವರಿಗೆ, ಕ್ರಿಸ್ತನನ್ನು ಸ್ವೀಕಾರ ಮಾಡಿದವರಿಗೆ, ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಇವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕ್ರಿಸ್ತ ಯೇಸುವಿನ ಮುಖಾಂತರ ಬಿಡಿಸಿತು ಎಂದು ಹೇಳ್ತಾನೆ. ಪಾಪದ ದೆಸೆಯಿಂದ ಇವನು ನಿಜವಾಗಿ ಒಬ್ಬ ವ್ಯಕ್ತಿ ತನ್ನ ಪಾಪದಲ್ಲಿ ಹುಟ್ಟಿದವನು, ಪಾಪದ ದೆಸೆಯಿಂದ ಅವನು ಮರಣಕ್ಕೆ ಗುರಿ ಆಗುವುದು ಲೆಕ್ಕವಾದರೆ, ಆದರೆ ಕ್ರಿಸ್ತ ಯೇಸುವಿನಿಂದ ಆತನು ಪಾರಾದನು. ಅಲ್ಲಿಂದ ಅವನಿಗೆ ಬಿಡುಗಡೆ ಆಯಿತು. ಅವನಿಗೆ ತೀರ್ಪಿಗೆ ಗುರಿ ಆಗುವುದಿಲ್ಲ ಆತನು. ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಇಲ್ಲಿ ಏನು ಹೇಳ್ತದೆ ಆತನು? ಯಾಕೆಂದರೆ ಜೀವ ಉಂಟು ಮಾಡುವ ಪರಿಶುದ್ಧಾತ್ಮನಿಂದ ನಿಯಮವು ನಿಮ್ಮನ್ನು ಪಾಪ ಮರಣದಿಂದ, ಪರಿಶುದ್ಧಾತ್ಮನ ನೋಡಿ, ಪರಿಶುದ್ಧಾತ್ಮನ ಏನು ಮಾಡ್ತಾನೆ? ಪಾಪ ಮರಣದಿಂದ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು ಎಂದು ದೇವರ ವಾಕ್ಯ ಹೇಳ್ತದೆ. ಯೇಸುವಿನ ಮುಖಾಂತರ ಅವನಿಗೆ ಬಿಡಿಸಿತು. ಮರಣದಿಂದ ಪಾರಾದ ಅವನು, ಮರಣಕ್ಕೆ ಆತನು ಗುರಿಯಾಗುವುದಿಲ್ಲ. ಈ ಮರಣ ಅಲ್ಲ, ಆತ್ಮಿಕ ಮರಣ. ಸತ್ತ ನಂತರ ಒಂದು ಮರಣ ಉಂಟು ಮಾನವನಿಗೆ, ಈ ಮರಣ ಅಲ್ಲ. ಸತ್ತ ನಂತರ ಮರಣ ಯಾವುದು? ಆತನಿಗೆ ಬೆಂಕಿ ಕೆರೆ ಆಗಿದೆ ಅದು. ಅದಕ್ಕೋಸ್ಕರ ಮಾನವನು ಬೆಂಕಿ ಕೆರೆಗೆ ಹೋಗಬಾರದೆಂದು ದೇವರು ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಕಳಿಸಿಕೊಟ್ಟ. ಯಾರು ಆ ಸ್ಥಳಕ್ಕೆ ಹೋಗಬಾರದೆಂದು, ನಿತ್ಯತೆಗೆ ಸೇರಬೇಕೆಂದು. ಲೋಕದಲ್ಲಿ ಇವತ್ತು ಸ್ವರ ಕೇಳ್ತಾ ಉಂಟು, ಈ ಕೂಗು ಕೇಳ್ತಾ ಉಂಟು ಲೋಕದಲ್ಲಿ. ಏಕೆ? ಆತನು ನಿತ್ಯತ್ವಕ್ಕೆ ಸೇರಬೇಕೆಂದು. ಏಕೆ? ಆತನು ಈ ಪರಿಶುದ್ಧ ಆತ್ಮನಿಂದ ಕನೆಕ್ಟ್ ಆಗಿ ಬಿಡುಗಡೆ ಆಗಬೇಕೆಂದು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಮರಣದಿಂದ ಪಾರಾಗಿ ಜೀವಕ್ಕೆ ಆತನು ಸೇರಿದ್ದಾನೆ ಎಂದು ದೇವರ ವಾಕ್ಯ ಹೇಳ್ತದೆ. ಪಾರಾದ, ಮರಣದಿಂದ ಆತನು ಪಾರಾಗಿ ಆಯಿತು, ಜೀವಕ್ಕೆ ಸೇರಿದ್ದಾನೆ ಆತನು. ಕ್ರಿಸ್ತನೊಟ್ಟಿಗೆ ಆತನು ನಿತ್ಯ ನಿತ್ಯ ಜೀವಿಸ್ತಾ ಇದ್ದಾನೆ ಆತನು. ಇವತ್ತು ನಿಮಗೆ ಈ ಲೋಕದಲ್ಲಿ ಜೀವಿಸುವಾಗ ಕಷ್ಟ ಇರ್ಬೋದು, ನಿಮಗೆ ರೋಗ ಇರ್ಬೋದು, ಸೋಲು ಇರ್ಬೋದು, ಚಿಂತೆ ಇರ್ಬೋದು, ಭಯ ಇರ್ಬೋದು. ಅದರ ಎಲ್ಲದಿಂದ ಬಿಡುಗಡೆ ಮಾಡಲಿಕ್ಕೆ ಒಬ್ಬನೇ ಶಕ್ತನಾಗಿದ್ದಾನೆ, ಯೇಸು ಕ್ರಿಸ್ತನಾಗಿದ್ದಾನೆ.
ಯೇಸುಕ್ರಿಸ್ತನ ನಾಮದಲ್ಲಿ ಮಾತ್ರ ಅದರಿಂದ ಬಿಡುಗಡೆ ಆಗ್ತದೆ. ದೇವರ ಸತ್ಯವೇದ ಹೇಳ್ತದೆ. ಲೋಕದಲ್ಲಿ ಉಂಟು, ಈ ಎಲ್ಲ ಸಮಸ್ಯೆ ಉಂಟು. ಅದರ ಮಧ್ಯದಲ್ಲಿ ನೀವು ಜೀವಿಸ್ತಾ ಇದ್ದೀರಿ, ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೋಸ್ಕರ 17ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಸ್ವಾಮಿ ಯೇಸುವೆ ತಂದೆ, ಇವರು ಲೋಕದಲ್ಲಿ ಇದ್ದಾರೆ, ಆದರೆ ಲೋಕದವರಲ್ಲ ಇವರು. ಲೋಕದವರಲ್ಲ ಇವರು. ನೀನು ಕಳಿಸಿ ನನಗೆ ಕೊಟ್ಟಿದ್ದೆ ಎಂದು ಅವರು ನಂಬಿದ್ದಾರೆ. ಅವರಿಗೆ ಕೆಡುಕನಿಂದ ತಪ್ಪಿಸು, ಕೇಡಿಯಿಂದ ತಪ್ಪಿಸು ಎಂದು ಹೇಳ್ತಾನೆ. ನೋಡಿ ಎಷ್ಟು ಯೇಸು ಮೊದಲೇ ಹೇಳಿದ್ದಾನೆ. ಪುನಃ ಹೇಳ್ತಾನೆ, ಮತ್ತಾಯನ ಶುಭ ಸಂಧ್ಯೆ ನಿಮಗೆ ತೋಳಗಳ ಮಧ್ಯದಲ್ಲಿ, ಸಿಂಹಗಳ ಮಧ್ಯದಲ್ಲಿ ನಾನು ಕಳಿಸ್ತೇನೆ, ಎಚ್ಚರಿಕೆಯಾಗಿರಿ. ನೀವು ಸರ್ಪರಂತೆ ಜ್ಞಾನವಾಗಿರಿ, ಪಾರುಗಳಂತೆ ನಿಷ್ಫಲವಾಗಿರಿ ಹೇಳ್ತಾನೆ. ಮೊದಲೇ ನಿಮಗೆ ಆತನು ಏನು ಮಾಡ್ತಾನೆ, ಎಚ್ಚರಿಸಿದ್ದಾನೆ. ನಾವು ಹೇಗೆ ಇರಬೇಕು, ಈ ಕತ್ತಲೆ ತುಂಬಿದ ಲೋಕದಲ್ಲಿ ಹೇಗೆ ಬೆಳಕಾಗಿ ನಾವು ನಡೆಯಬೇಕು. ಬೆಳಕು, ದೀಪ, ಇದರ ವಿಷಯದಲ್ಲಿ ಯೇಸು ಮಾತಾಡಿದ್ದಾನೆ. ನೀವು ದಾರಿಯ ದೀಪವಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಹೇಳ್ತಾನೆ. ಪ್ರಿಯರೇ, ಅದೇ ಇಲ್ಲಿ ಹೇಳ್ತಾ ಇದ್ದಾನೆ. ಪುನಃ ದೇವರ ವಾಕ್ಯ ಹೇಳ್ತದೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ. ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಸಮಯ ಬರ್ತದೆ, ದೇವರ ವಾಕ್ಯ ಹೇಳ್ತದೆ. ಈಗ ದೇವರ ವಾಕ್ಯ ನೀವು ಕೇಳ್ತಾ ಇದ್ದೀರಿ, ಆ ವಾಕ್ಯಕ್ಕೆ ಸರಿಯಾಗಿ ಕಿವಿ ಕೊಡಿರಿ. ಸತ್ಯವೇದ ಹೇಳ್ತದೆ, ಯೇಸು ಯಾವಾಗಲೂ ಒಂದು ಮನೆಗೆ ಹೋಗ್ತಿದ್ದ. ಅಲ್ಲಿ ಮಾರ್ತ ಮತ್ತು ಮರಿಯಳು ಇದ್ದಳು. ಮನೆಗೆ ಯಾರು ಕೊಂಡೋದದು? ಮಾರ್ತಲು ಕೊಂಡೋದದು. ಅಲ್ಲಿ ಮರಿಯಳೊಬ್ಬ ತಂಗಿ ಇದ್ದಳು. ಯೇಸು ಆ ಮನೆಯಲ್ಲಿ ಯಾವಾಗಲೂ ಬೋಧನೆ ಮಾಡ್ತಿದ್ದ. ಆದರೆ ಮರಿಯಳು ಯೇಸುನ ಪಾದದ ಬಳಿಗೆ ಕೂತ್ಕೊಂಡು ಸರಿಯಾಗಿ ಕೇಳ್ತಿದ್ದಳು, ಒಳಗೆ ತಗೊಳ್ತಿದ್ದಳು. ಯೇಸು ಏನು ಮಾತಾಡ್ತಾ ಇದ್ದಾನೆ, ಯೇಸು ಏನು ಹೇಳ್ತಾ ಇದ್ದಾನೆ ಬಾಯಿಂದ, ಅವಳು ಸರಿಯಾಗಿ ಚೆನ್ನಾಗಿ ಕೇಳಿ ಅದು ಸ್ವೀಕಾರ ಮಾಡ್ತಿದ್ದಳು. ಆದರೆ ಮರಿಯಳು ಏನು ಮಾಡ್ತಿದ್ದಳು, ಒಳಗೆ ಹೋಗಿ ಯೇಸುಗೆ ಏನು ಬೇಕು, ಊಟಕ್ಕೆ ಏನು ಬೇಕು ಅದು ಸಿದ್ಧ ಮಾಡ್ತಿದ್ದಳು. ಆಗ್ಬೋದು, ವಾಕ್ಯ ಕೇಳ್ಬೋದು, ಅವಳು ಒಳಗಿಂದ ಕೇಳ್ಬೋದು ಅರ್ಧ ಅರ್ಧ. ಆದರೆ ಮರಿಯಳು ಸಂಪೂರ್ಣವಾಗಿ ಯೇಸುವಿನ ವಾಕ್ಯವನ್ನು ಸ್ವೀಕಾರ ಮಾಡಿದಳು. ಅದಕ್ಕೋಸ್ಕರ ಲಾಜರಸನು ಸತ್ತು ಹೋದ ಎಂದು ಹೇಳಿದ ಕೂಡಲೇ ಯೇಸು ಸ್ಪಾಟ್ ಹೋಗಲಿಲ್ಲ. ಅಲ್ಲಿ ಸ್ವಲ್ಪ ಸಮಯ ತಗೊಂಡು ಮತ್ತೆ ಹೋದ. ಫಸ್ಟ್ ಸಿಕ್ಕಿದ್ದು ಯಾರಿಗೆ? ಮಾರ್ತಳಿಗೆ ಸಿಕ್ಕಿತು. ಮಾರ್ತಳಿಗೆ ಹೇಳ್ತಾನೆ, ನಾನೇ ಪುನರುತ್ಥಾನ ಆಗಿದ್ದೇನೆ, ನಾನೇ ಜೀವವಾಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ ಮತ್ತು ಬದುಕುವವನು ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ ಹೇಳ್ತಾನೆ. ಆದರೆ ಆಕೆ ನಂಬಲಿಲ್ಲ. ಏಕೆ? ಆಕೆ ವಾಕ್ಯ ಕೇಳಲಿಲ್ಲ. ಆದರೆ ಮರಿಯಳು ವಾಕ್ಯ ಕೇಳಿದು ಪುನಃ ಮುಂದೆ ಹೋಗುವಾಗ ಮರಿಯಳು ಓಡಿ ಬರ್ತಾಳೆ, ಯೇಸುವಿನ ಪಾದಕ್ಕೆ ಅಡ್ಡ ಬೀಳ್ತಾಳೆ. ಅಂದರೆ ಆಕೆ ಗೊತ್ತುಂಟು, ಈತನೇ ಪುನರುತ್ಥಾನ ಆಗಿ ಜೀವವಾಗಿದ್ದಾನೆ, ಈತನೇ ಪರಲೋಕದಿಂದ ಬಂದಿದ್ದಾನೆ, ಈತನು ಸತ್ತವರು ಕೂಡ ಪುನರುತ್ಥಾನ ಮಾಡಲಿಕ್ಕೆ ಸಾಧ್ಯ ಉಂಟು. ಮೊದಲು ಬಂದು ಆಕೆಯು ಯೇಸುವಿನ ಪಾದಕ್ಕೆ ಬಿದ್ದು ಯೇಸುವನ್ನು ಆರಾಧನೆ ಮಾಡಿದಳು. ಅದಕ್ಕೋಸ್ಕರ ವಾಕ್ಯ ಕೇಳುವುದಲ್ಲ, ವಾಕ್ಯ ಒಳಗೆ ತಗೊಳ್ಬೇಕು ನಾವು. ಅದಕ್ಕೆ ಹಳೆಯ ಒಡಂಬಡಿಕೆಯಲ್ಲಿ ಯೆಶುವ ಪ್ರವಾದಿಗೆ ಹೇಳ್ತಾ ಇದ್ದಾನೆ, 1:8 ಹೇಳ್ತಾನೆ, ನೋಡು, ಈ ಧರ್ಮಶಾಸ್ತ್ರವು ಯಾವಾಗ ನಿನ್ನ ಬಾಯಲ್ಲಿರಲಿ, ಅದನ್ನು ಹಗಲು ರಾತ್ರಿ ನೀನು ಧ್ಯಾನಿಸು ಎಂದು ಹೇಳ್ತಾನೆ. ದೇವರ ವಾಕ್ಯವು ನಾವು ಕೇಳದೇ ಅಲ್ಲ, ನಾವು ನಮ್ಮ ಬಾಯಲ್ಲಿ ಇರಬೇಕು, ನಾವು ಧ್ಯಾನಿಸಬೇಕು ಮತ್ತು ಆ ವಾಕ್ಯವನ್ನು ನಾವು ಮಾತಾಡಬೇಕು. ಯಾವಾಗ ನಾವು ವಾಕ್ಯವನ್ನು ಮಾತಾಡ್ತೇವೆ, ಆ ವಾಕ್ಯವು ನಿಮಗೆ ಜೀವಿಸಲಿಕ್ಕೆ ಕಲಿಸ್ತದೆ, ನಮಗೆ ಜೀವಿಸಲಿಕ್ಕೆ ಕಲಿಸ್ತದೆ. ಆ ವಾಕ್ಯದಲ್ಲಿ ಜೀವ ಉಂಟು.
ಆ ಜೀವವುಳ್ಳ ವಾಕ್ಯ ನೀವು ಮಾತಾಡುವಾಗ, ನಿಮ್ಮ ಜೀವಿತಕ್ಕೆ ಮಾತಾಡುವಾಗ, ನಿಮ್ಮ ಸೋಲು ಬರುವಾಗ ಮಾತಾಡುವಾಗ, ನಿಮಗೆ ನಿರಾಸೆ ಆಗುವಾಗ ಮಾತಾಡುವಾಗ, ನಿಮಗೆ ಚಿಂತೆ ಬರುವಾಗ ಮಾತಾಡುವಾಗ, ವಾಕ್ಯ ಮಾತಾಡುವಾಗ, ನನ್ನ ಯೇಸು ಚಿಂತೆಯಿಂದ ಜಯಿಸಿದ್ದಾನೆ, ನನ್ನ ಯೇಸು ಸೋಲಿಂದ ಜಯಿಸಿದ್ದಾನೆ, ನನಗೆ ಜಯವನ್ನು ಕೊಟ್ಟಿದ್ದಾನೆ. ನನ್ನ ಸೋಲು, ನನ್ನ ಚಿಂತೆ, ನನ್ನ ಏತೆ, ನನ್ನ ರೋಗ, ನನ್ನ ಬಡತನ ಎಲ್ಲವನ್ನು ಆತನು ತಗೊಂಡಿದ್ದಾನೆ, ನನಗೆ ಜಯವನ್ನು ಕೊಟ್ಟಿದ್ದಾನೆ ಆತನು. ನೀವು ವಾಕ್ಯವನ್ನು ಮಾತಾಡುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ನೀನು ಯಾರಿಗೆ ಆಶೀರ್ವಾದ ಮಾಡ್ತಿ ಅವರು ಆಶೀರ್ವಾದ ಹೊಂದುತ್ತಾರೆ ಎಂದು ಅಬ್ರಾಮನಿಗೆ ಹೇಳ್ದ. ನೀವು ಯಾರೇ ಆಗಿದ್ದೀರಿ, ಯೇಸುಗೆ ಸ್ವೀಕಾರ ಮಾಡಿದವನು ಯಾರಾಗಿದ್ದಾನೆ? ಅಬ್ರಾಮನ ಸಂತತಿಯಾಗಿದ್ದೀರಿ. ನಮ್ಮನ್ನೇ ಗುರುತು ಹಿಡಬೇಕು, ನಾವು ಯಾರಾಗಿದ್ದೇವೆ ಎಂದು. ನಾವು ಅಬ್ರಾಮನ ಸಂತತಿಯಾಗಿದ್ದೇವೆ. ಯಾರ್ಯಾರು ಯೇಸುಗೆ ಸ್ವೀಕಾರ ಮಾಡಿದಾರೋ ಅಬ್ರಾಮನ ಸಂತತಿ. ಅಬ್ರಾಮನಿಗೆ ದೇವರು ಆಶೀರ್ವಾದ ಮಾಡಿದ್ದಾನೆ. ನೀನು ಮೇಲೆ ನೋಡು, ನಕ್ಷತ್ರ ನಿನಗೆ ಲೆಕ್ಕ ಮಾಡಲಿಕ್ಕೆ ಆಗ್ತದಾ? ಇಲ್ಲಲ್ಲ. ಕೆಳಗೆ ನೋಡು, ಹೊಯ್ಯ ನೋಡು, ನಿನಗೆ ಲೆಕ್ಕ ಮಾಡಿ ಆಗ್ತದಾ? ಇಲ್ಲಲ್ಲ. ಅದೇ ರೀತಿಯ ನಿನ್ನ ಸಂತಾನ ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ನಿನ್ನ ಸಂತತಿ ಅದೇ ರೀತಿ ಆಗ್ತದೆ, ಲೋಕದಲ್ಲಿ ಅಭಿವೃದ್ಧಿ ಆಗ್ತದೆ. ನೀವು ಆತನ ಸಂತತಿಯಾಗಿದ್ದೀರಿ, ಅಬ್ರಾಮನ ಸಂತತಿಯಾಗಿದ್ದೀರಿ. ಅದಕ್ಕೋಸ್ಕರ ಅದು ಆಶೀರ್ವಾದ ಹೇಗೆ ಬರುವುದು? ಕ್ರಿಸ್ತ ಯೇಸುವಿನ ಮುಖಾಂತರ ಬರುವುದು ಅದು ಆಶೀರ್ವಾದ. ಏಕೆಂದರೆ ಆತನ ಆ ಆಶೀರ್ವಾದದ ಜೀವಕ್ಕೆ ಮೂಲ ಕಾರಣ ಆತನಾಗಿದ್ದಾನೆ. ಯೇಸು ಕ್ರಿಸ್ತನೇ ಮೂಲ ಕಾರಣ ಆಗಿದ್ದಾನೆ. ಮುಂದೆ ನಾವು ಓದುವ ವಾಕ್ಯ 6ನೇ ಅಧ್ಯಾಯದಲ್ಲಿ ಯೇಸು ಬೋಧನೆ ಕೊಡ್ತಾ ಇದ್ದಾನೆ ಅವರಿಗೆ. ಯೇಸುನೊಟ್ಟಿಗೆ ಎಷ್ಟೋ ಶಿಷ್ಯರಿದ್ದರು. ಖಾಲಿ 12 ಮಂದಿ ಶಿಷ್ಯರಲ್ಲ, ಬೇರೆ ಎಷ್ಟೋ ಶಿಷ್ಯರು ಯೇಸುಗೆ ಇದ್ದರು, ಯೇಸುವನ್ನು ಹಿಂಬಾಲಿಸಿದ್ದರು. ಆದರೆ ಯೇಸು ಬೋಧನೆ ಕೊಡುವಾಗ ಅವರಿಗೆ ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಇಂಗ್ಲೀಷಲ್ಲಿ ಡೈಜೆಷನ್ ಮಾಡಲಿಕ್ಕೆ ಆಗಲಿಲ್ಲ ಅವರಿಗೆ. ದೇವರ ವಾಕ್ಯ ಹೇಳ್ತದಲ್ಲಿ 60 ಆತನು ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ, ಇದು ಕಠಿಣವಾದ ಮಾತು, ಇದನ್ನು ಯಾರು ಕೇಳೋರು ಅಂದುಕೊಂಡರು. ಏನು ಹೇಳ್ತಾನೆ ಯೇಸು? ಯಾರು ನನ್ನ ಮಾಂಸ ತಿಂತರೋ, ಯಾರು ನನ್ನ ರಕ್ತ ಕುಡಿತರೋ ಅವರು ಎಂದಿಗೂ ಸಾಯುವುದಿಲ್ಲ, ಸತ್ತರ ಅವರಿಗೆ ಎಬ್ಬಿಸ್ತಾನೆ. ಏಕೆ? ಯೇಸುವಿನ ಮಾಂಸದಲ್ಲಿ ಏನುಂಟು? ಬಲ ಉಂಟು, ಶಕ್ತಿ ಉಂಟು. ನನ್ನ ಮಾಂಸ ತಿನ್ನದೆ, ನನ್ನ ರಕ್ತ ಕುಡಿಯದೆ ನಿಮ್ಮಲ್ಲಿ ಜೀವ ಇಲ್ಲ ಹೇಳ್ತಾನೆ ಯೇಸು. ಎಲ್ಲರೂ ಯೇಸುನ ಹಿಂದೆ ಬರ್ತಿದ್ದ ಎಲ್ಲ ಶಿಷ್ಯರು ಯೇಸುವನ್ನು ಬಿಟ್ಟು ಹೋದರು. ಕೆಲವರಿಗೆ ತಗೊಳ್ಳಿಕ್ಕೆ ಆಗಲಿಲ್ಲ, ಯೇಸುನ ಮಾತು ತಗೊಳ್ಳಿಕ್ಕೆ ಆಗಲಿಲ್ಲ. ಇಲ್ಲಿ ದೇವರ ಮುಂದೆ ವಾಕ್ಯ ಹೇಳ್ತದೆ, ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟುತ್ತಾ ಇದ್ದಾರೆಂದು ತನ್ನಲ್ಲಿ ತಿಳುಕೊಂಡು, ಯೇಸು ತಿಳುಕೊಂಡ ಶಿಷ್ಯರು ಗುಣಗುಟ್ಟುತ್ತಾ ಇದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಯೇಸುನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ತಿಳಿದುಕೊಂಡು ಯೇಸು ತಿಳಿದುಕೊಳ್ತಾನೆ. ಇವತ್ತು ನಿಮಗೆ ಯೇಸು ತಿಳಿದುಕೊಳ್ತಾನೆ, ನಿಮಗೆ ಅರ್ಥ ಮಾಡಿಕೊಳ್ತಾನೆ. ಆತನು ನಿಮ್ಮ ಸಮಸ್ಯೆ ಅರ್ಥ ಮಾಡುವವನು. ಅಯ್ಯೋ ಯಾರಿಗೆ ಹೇಳಲಿ, ನಾನು ಯಾರಿಗೆ ಹೇಳಲಿ? ಯೇಸುನ ಹತ್ರ ಹೇಳಿರಿ, ನಿಮಗೆ ಅರ್ಥ ಮಾಡಿಕೊಳ್ತಾನೆ. ಲೋಕದ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಿಮ್ಮ ನೆಂಟಸ್ಥರು ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ, ನಿಮ್ಮ ಮನೆಯಲ್ಲಿದ್ದವರು ನಿನಗೆ ಅರ್ಥ ಮಾಡಿಕೊಳ್ಳಿಕ್ಕಿಲ್ಲ. ಆದರೆ ಆತನು ನಿಮಗೆ ಅರ್ಥ ಮಾಡಿಕೊಳ್ತಾನೆ. ನೀನು ಏನು ಯೋಚನೆ ಮಾಡ್ತೀಯ ಅದು ಆತನಿಗೆ ತಿಳಿಯುತ್ತದೆ, ಯೇಸುಗೆ ತಿಳಿಯುತ್ತದೆ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಅವರಿಗೆ ಈ ಮಾತಿನಿಂದ ನಿಮಗೆ ಬೇಸರವಾಯಿತು, ಹಾಗಾದರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರು ಹೋಗುವುದನ್ನು ನೀವು ನೋಡಿದರೆ ಏನು ಹೇಳುವಿರಿ? ಅಂದರೆ ಮೊದಲು ಇದ್ದ ಸ್ಥಳಕ್ಕೆ ಯೇಸು ಹೇಳ್ತಾನೆ ನೋಡಿ. ಮೊದಲು ಎಲ್ಲಿದ್ದ? ಪರಲೋಕದಲ್ಲಿದ್ದ ಯೇಸು. ಅದೇ ಹೇಳ್ತಾನೆ ಇಲ್ಲಿ. ಅಲ್ಲಿ ಹೇಳ್ತಾನೆ, ಈ ಮಾತಿನಿಂದ ನಿಮಗೆ ಬೇಸರ ಆಯಿತು, ನಾನೀಗ ಹೇಳಿದ ಮಾತಿನಿಂದ ನಿಮಗೆ ಬೇಸರ ಆಯಿತು. ಹಾಗಾದರೆ ಮನುಷ್ಯ ಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರುವುದನ್ನು ನೀವು ನೋಡಿದರೆ, ಮೊದಲು ಇದ್ದಲ್ಲಿ ಏರಿ ಹೋಗುವಾಗ ನೀನು ನೋಡಿದರೆ, ಯೇಸು ಹೇಳಿದಲ್ಲ, ನಾನು ಎಲ್ಲಿಂದ ಬಂದಿದ್ದೇನೆ, ಎಲ್ಲಿಗೆ ಹೋಗ್ತೇನೆ ನನಗೆ ಚೆನ್ನಾಗಿ ಗೊತ್ತುಂಟು ಹೇಳ್ತಾನೆ ಯೇಸು.
ನೀವು ಲೋಕದವರು, ಲೋಕದ ಭಾಷೆ ಮಾತಾಡ್ತಾ ಇದ್ದೀರಿ. ನಾನು ಲೋಕದವನಲ್ಲ, ನಾನು ಪರಲೋಕದಿಂದ ಬಂದವನು. ನಾನು ಪರಲೋಕದ ಭಾಷೆ ಮಾತಾಡ್ತಾ ಇದ್ದೇನೆ. ನಾನು ಏನು ಕಂಡಿದ್ದೇನೆ, ಏನು ಕೇಳಿದ ಅದೇ ನಿಮಗೆ ಹೇಳ್ತಾ ಇದ್ದೇನೆ. ಇದು ನೀವು ನಂಬುವುದಿಲ್ಲ ಹೇಳ್ತಾನೆ. ಪರಿಜಯವರು ಶಾಸ್ತ್ರಿಯವರು ತಡೆ ಮಾಡ್ತಿದ್ದರು ಯೇಸುವಿನ ಮಾತಿಗೆ. ಒಂದು ಗುಂಪಿತ್ತು ಅಲ್ಲಿ, ಪರಿಜಯವರು ಮತ್ತು ಶಾಸ್ತ್ರಿಯ ಒಂದು ಗುಂಪಿತ್ತು. ವಾಕ್ಯಕ್ಕೆ ಎದುರು ಮಾತಾಡುವವರು, ವಾಕ್ಯವನ್ನು ನಂಬದವರು. ಆ ಸಮಯದಲ್ಲಿ ಯೇಸು ಬರುವಾಗ ಒಂದು ದೊಡ್ಡ ಗುಂಪಿತ್ತು. ಅಂದರೆ ಏಕೆ ಗುಂಪಿತ್ತದು? ಯೇಸು ದೇವರು ಮಾಲಕಿ ಮುಖಾಂತರ ಮಾಲಕಿ ಪ್ರವಾದಿ ಅಷ್ಟ ತನಕ ಮಾತ್ರ ಮಾತಾಡಿದ್ದಾನೆ. ಅದರ ನಂತರ ಮಾತಾಡಲಿಲ್ಲ, ಲೋಕಕ್ಕೆ ಶಬ್ದ ಇರಲಿಲ್ಲ. ಅದಕ್ಕೆ ಇವರದೇ ಆದ ಪರಿಚಯವರು ಶಾಸ್ತ್ರಿ ಒಂದು ಗುಂಪು ಕಟ್ಟಿದ್ದರು. ಶಬ್ದ ಬಂತು, ಆದರೆ ಅವರು ನಂಬಲಿಲ್ಲ. ದೇವರ ವಾಕ್ಯ ಬಂತು, ಅವರು ನಂಬಲಿಲ್ಲ. ಯೇಸುಗೆ ಎದುರು ಮಾತಾಡಿದರು, ಯೇಸುವಿನ ವಾಕ್ಯವನ್ನು ತಿರಸ್ಕಾರ ಮಾಡಿದವರು. ಅವರು ತಿರಸ್ಕಾರ ಮಾಡ್ತಿದ್ದರು ಮತ್ತು ಇತರರಿಗೆ ಕೂಡ ನಂಬಲಿಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಪರಲೋಕದ ಬೀಗದ ಕಾಯಿ ನಿಮ್ಮ ಹತ್ರ ಉಂಟದು, ಆದರೆ ನೀವು ಆಗಿ ಒಳಗೆ ಹೋಗುವುದಿಲ್ಲ, ಹೋಗುವವರೆಗೆ ನೀವು ಬಿಡುವುದಿಲ್ಲ. ಒಂದು ಗುಂಪಿತ್ತು. ಅದೇ ಹೇಳ್ತಾನೆ ಯೇಸು, ನಾನು ಏರಿ ಹೋಗುವಾಗ ಅಲ್ಲಿ ಹೇಳ್ತಾನೆ, ಏರಿ ಹೋಗುವುದು ನೀವು ನೋಡಿದರೆ ಏನು ಹೇಳಿರಿ? ಬದುಕುವಂಥದ್ದು, ಬದುಕಿಸುವಂಥದ್ದು ಮಾಂಸ ಆತ್ಮವೇ. ಮನುಷ್ಯನಿಗೆ ಬದುಕುವಂಥದ್ದು ಏನು? ಆತ್ಮವಾಗಿದೆ. ಆತ್ಮ ಮನುಷ್ಯನಿಗೆ ಬದುಕಿಸ್ತದೆ, ಮಾಂಸವು ಯಾವುದಕ್ಕೆ ಬರುವುದಿಲ್ಲ ಹೇಳ್ತಾನೆ. ಮಾಂಸವು ಯಾವುದಕ್ಕೆ ಬರುವುದಿಲ್ಲ. ಬದುಕುವಂಥದ್ದು ಏನು? ಆತ್ಮವಾಗಿದೆ. ಆತ್ಮ ಮನುಷ್ಯನಿಗೆ ನಿತ್ಯಕ್ಕೆ ಕೊಂಡೋಗ್ತದೆ. ಅದಕ್ಕೋಸ್ಕರ ಮನುಷ್ಯನ ಒಳಗಿದ್ದ ಜೀವ ಕಳಕೊಂಡಿದ್ದಾನೆ. ಮನುಷ್ಯನು ಪಾಪ ಮಾಡಿ ಅದೇ ಜೀವ ಪುನಃ ಮಾನವನೊಳಗೆ ಬರಬೇಕು. ಅದೇ ನಿತ್ಯತ್ವ ಜೀವ, ಆ ಆತ್ಮ ಪುನಃ ಕನೆಕ್ಟ್ ಆಗಬೇಕು ಮನುಷ್ಯನೊಳಗೆ ಎಂದು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಅದಕ್ಕೆ ಸರ್ ಶಿಷ್ಯರಿಗೆ ಜೀವಂತ ಆದ ಕೂಡಲೇ ಏನು ಮಾಡಿದ್ದು? ಫಸ್ಟ್ ಕೆಲಸ, ಯೇಸು ಒಳಗೆ ಬಂದು ಅವರಿಗೆ ಊದಿದ್ದು, ಆ ಶ್ವಾಸ ಊದಿದ್ದು, ಜೀವ ಊದಿದ್ದು. ಮೊದಲು ಎಲ್ಲಿ ಊದಿದ್ದು? ಮೊದಲು ಮನುಷ್ಯನಿಗೆ ಮಣ್ಣಿನಿಂದ ಸೃಷ್ಟಿ ಮಾಡುವಾಗ ಅವನು ಮೂಗಿಂದ ಊದಿದ್ದು. ಆ ಊದಿದ ಜೀವ ಆತನು ಕಳಕೊಂಡ. ಅದೇ ಪುನಃ ಯೇಸು ಪುನರುತ್ಥಾನ ಆದ ಕೂಡಲೇ ಊದುತ್ತಾನೆ, ಊದಿ ಅವರಿಗೆ ಕೊಡ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಬದುಕುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೆ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿದೆ, ಜೀವವಾಗಿದೆ ಅವೇ. ನಾನು ಹೇಳುವ ಮಾತುಗಳು ಅದು ಆತ್ಮ ಮತ್ತು ಜೀವ ಉಂಟು ಅದರಲ್ಲಿ. ಆತ್ಮದೊಟ್ಟಿಗೆ ಏನು ಬೇಕು? ಜೀವ ಬೇಕು. ಇವತ್ತು ಈ ಜಗತ್ತಲ್ಲಿ ಮಾನವ ನೋಡ್ತಿರಲ್ಲ, ಒಳಗೆ ದೇವರ ಹಾಗೆ ಇದ್ದಾನೆ, ಆತನು ಆತ್ಮ ಉಂಟು, ಅದರ ಜೀವ ಇಲ್ಲ, ದೇವರ ಜೀವ ಇಲ್ಲ. ಅದೇ ಜೀವ ಕೊಡಲಿಕ್ಕೆ ಮಾನವನಿಗೆ ಬಂದದ್ದು ಯೇಸು ಕ್ರಿಸ್ತನು. ಪುನಃ ಆತನು ಮಾನವನು ಜೀವವನ್ನು ಹೊಂದಬೇಕೆಂದು ಆತನು ಬಂದದ್ದು ಈ ಲೋಕಕ್ಕೆ. ಅದೇ ಹೇಳ್ತಾ ಇದ್ದೇನೆ ಅಲ್ಲಿ, ನಾನು ನಿಮಗೆ ಹೇಳಿರುವ ಮಾತುಗಳು ಆತ್ಮವಾಗಿದೆ, ಜೀವವಾಗಿದೆ, ಆದರೆ ನಿಮ್ಮಲ್ಲಿ ಕೆಲವರು ನಂಬದವರಾಗಿದ್ದಾರೆ ಅಂದನು. ನಂಬದವರು ಇಂಥವರು, ತನ್ನನ್ನು ಹಿಡಿದುಕೊಡುವರು ಇಂಥವನೇ ಎಂದು ಯೇಸುಗೆ ಮೊದಲಿಂದ ತಿಳಿಯುತ್ತಿತ್ತು. ಯೇಸು ಗೊತ್ತಿಲ್ಲಲ್ವಾ ಯಾರು ಯೇಸುಗೆ ಹಿಡಿದು ಕೊಡ್ತಾರೆಂದು? ಯೇಸುಗೆ ಗೊತ್ತಿತ್ತು. ಹೇಗೆ ಗೊತ್ತಿತ್ತು ನೋಡಿ, ಮನುಷ್ಯನಿಗೆ ಒಂದು ಭಾವನೆ ಇರ್ತದೆ. ಒಂದು ದಿವಸ ಯೇಸು ಕ್ರಿಸ್ತನು ಒಬ್ಬರ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಒಂದು ಔತಣ ಮಾಡ್ತಾರೆ ಯೇಸುಗೆ. ಅಲ್ಲಿ ಮರಿಯಳು ಬಂದು ಯೇಸುವಿನ ಪಾದಕ್ಕೆ ಸುಗಂಧ ತೈಲವನ್ನು ಹಾಕುತ್ತಾಳೆ, ಒಚ್ಚುತ್ತಾಳೆ. ಆಗ 12 ಮಂದಿ ಶಿಷ್ಯರಲ್ಲಿ ಒಬ್ಬನಿಗೆ ಬೇಸರ ಆಗ್ತದೆ. ಅಯ್ಯೋ,
ಏಕೆ ಇದು ಹಾಳು ಮಾಡ್ತಾರೆ? ಇಷ್ಟು ಹಣದ ತೈಲವಾಗಿದೆ ಇದು, ಇದು ಮಾರಿ ಬಡವರಿಗೆ ಕೊಡ್ಬೋದಿತ್ತಲ್ಲ, ಏಕೆ ವೇಸ್ಟ್ ಮಾಡ್ತೀರಿ ಎಂದು ಯಾರು ಹೇಳ್ತಾನೆ? ಯೂದಾಸನು ಹೇಳ್ತಾ ಇದ್ದಾನೆ. ಯೇಸು ಹೇಳ್ತಾನೆ, ಬಡವರು ನಿಮ್ಮ ಮಧ್ಯದಲ್ಲಿ ಯಾವಾಗಲೂ ಇರ್ತಾರೆ, ಆದರೆ ನಾನು ಯಾವಾಗಲೂ ಇರುವುದಿಲ್ಲ ನಿಮ್ಮ ಮಧ್ಯದಲ್ಲಿ ಎಂದು ಯೇಸು ಮಾತು ಹೇಳ್ತಾನೆ ಅವನಿಗೆ. ಯಾರೇ? ಯೂದಾಸನಿಗೆ. ಅದೇ ದಿವಸ ಯೂದಾಸನು ಒಂದು ನಿರ್ಧಾರ ಮಾಡ್ತಾನೆ. ಯೂದಾಸನಿಗೆ ಆ ಮಾತು ಕಹಿ ಆಯಿತು. ಯೇಸು ಸತ್ಯ ಮಾತಾಡಿದ್ದು ಆತನಿಗೆ ಏನಾಯಿತು? ಆ ಮಾತು ಕಹಿ ಆಯಿತು. ಅದರ ನಂತರ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡಿದ, ಇವನಿಗೆ ನಾನು ಹಿಡಿದು ಕೊಡ್ತೇನೆ, ಇವನಿಗೆ ನಾನು ಹಿಡಿದು ಕೊಡ್ತೇನೆ. ಅದಕ್ಕೋಸ್ಕರ ಆತನು ಯೇಸುಗೆ ಹಿಡಿದು ಕೊಟ್ಟ, 30 ನಾಣ್ಯಕ್ಕೆ ಹಿಡಿದು ಕೊಟ್ಟ. ಏಕೆ? ಅವನ ಒಳಗೆ ಹಣದ ಆಶೆ ಇತ್ತು, ಸ್ವಾರ್ಥ ಇತ್ತು ಅವನ ಒಳಗೆ. ಯೇಸು ಹೇಳ್ತಾನೆ, ಕಳ್ಳನು ಬರ್ತಾನೆ ಕದ್ದುಕೊಳ್ಳಿಕ್ಕೆ. ಈ ಯೂದಾಸನ ಒಳಗೆ ಒಂದು ಸ್ವಾರ್ಥ ಇತ್ತು, ಹಣದ ಆಸೆ ಇತ್ತು. 30 ನಾಣ್ಯಕ್ಕೆ ಯೇಸುಗೆ ಮಾರಿ ಬಿಡ್ತಾನೆ ಆತನು. ನೋಡಿ, ಯಾವಾಗ ನಿರ್ಧಾರ ಮಾಡಿದ್ದು? ಆ ಸುಗಂಧ ತೈಲ ಹಾಕುವಾಗ ಆತನು ಹೇಳ್ತಾ ಇದ್ದಾನೆ, ಯೇಸುನ ಪಾದಕ್ಕೆ ಹೊಚ್ಚುವಾಗ, ಏಕೆ ಈ ಹಣ ಇಷ್ಟು ನೀವು ವ್ಯರ್ಥ ಮಾಡ್ತಾ ಇದ್ದೀರಿ? ಬಡವರಿದ್ದಾರೆ. ಯೇಸು, ಬಡವರು ಯಾವಾಗಲೂ ಇರ್ತಾರೆ, ಬಡವರು ಈಗ ಕೂಡ ಇದ್ದಾರೆ, ಲೋಕದಲ್ಲಿ ಬಡವರಿದ್ದಾರೆ, ಯಾವಾಗಲೂ ನಾನಿಲ್ಲಲ್ಲ ನಿಮ್ಮ ಮಧ್ಯದಲ್ಲಿ. ಪ್ರಿಯರೇ, ಯೇಸು ಒಂದೊಂದು ಮಾತು ಹೇಳಿದು ಅದು ನೆರವೇರಿತು. ಮುಂದೆ ನಾವು ಓದ್ತಾ ಇದ್ದೇವೆ ಇಲ್ಲಿ, ಅಂದಿನಿಂದ ಆತನ ಶಿಷ್ಯರು ಅನೇಕರು ಹಿಂಜಾರಿದರು, ಒಬ್ಬೊಬ್ಬರೇ ಹಿಂಜಾರಿ ಹೋದರಂತೆ. ಯಾವಾಗಿಂದ? ಯೇಸು ಒಂದೊಂದೇ ಮಾತು ಹೇಳ್ತಾನೆ, ಈ ಮಾಂಸವು ಯಾವುದಕ್ಕೆ ಕೆಲಸಕ್ಕೆ ಬರುವುದಿಲ್ಲ, ಆತ್ಮ ಮಾತ್ರ. ಹೇಳುವಾಗ ಒಬ್ಬೊಬ್ಬರೇ ಯೇಸುವನ್ನು ಬಿಟ್ಟು ಹಿಂಜಾರಿ ಹೋಗ್ತಾ ಇದ್ದಾರೆ. ಆಗ ಕೆಲವು ಶಿಷ್ಯರು ಬಿಟ್ಟು ಹೋದರು. ಕೆಲವರಿಗೆ ಯೇಸುವಿನ ಮಾತು ಒಳ್ಳೆದಾಗ್ತಿತ್ತು, ಒಳ್ಳೆ ಸ್ವೀಕಾರ ಮಾಡ್ತಿತ್ತು, ಕೆಲವರು ಸ್ವೀಕಾರ ಮಾಡ್ತಿರ್ಲಿಲ್ಲ, ಕೆಲವರಿಗೆ ಕಹಿ ಮಾತು ಆಗ್ತಿತ್ತು, ಹಿಂಜಾರಿದ್ದರು. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಹೇಳ್ತಾನೆ. 12 ಮಂದಿಯಲ್ಲಿ ಯಾರಿದ್ದಾರೆ? ಯೂದಾಸನು ಕೂಡ ಇದ್ದಾನೆ. ನೀವು ಕೂಡ ಹೋಗಲಿಕ್ಕೆ ಮನಸ್ಸು ಮಾಡಿದ್ದೀರಾ ಹೇಳ್ತಾನೆ. ನೋಡಿ, ಯೇಸು ಯೂದಾಸನಿಗೆ ಕೊನೇ ತನಕ ಪ್ರೀತಿ ಮಾಡಿದ್ದಾನೆ, ಕೊನೆ ತನಕ ಪ್ರೀತಿ ಮಾಡಿದ್ದಾನೆ ಆತನು. ಯೂದಾಸನು ಕೂಡ ಯೇಸುವಿನ ಶಿಷ್ಯನಾಗಿದ್ದ, ಆದರೆ ಪ್ರೀತಿ ಮಾತ್ರ ಕೊನೆಯ ತನಕ ಆತನನ್ನು ಮಾಡಿದ್ದಾನೆ. ಕೊನೆಯ ತನಕ ಆತನು ಬದಲಾಗ್ತಾನೆ ಎಂದು ಯೇಸು ನೋಡಿದ್ದಾನೆ. ಯೇಸುಗೆ ಮೊದಲಿಂದ ಗೊತ್ತಿತ್ತು ಇವನು ಚೀಲದಲ್ಲಿದ್ದ ಹಣ ಕದ್ದುಕೊಳ್ತಾನೆಂದು, ಒಂದು ಸ್ವಾರ್ಥಿ ಮನುಷ್ಯ. ಆದರೆ ಯೇಸು ಎನಿಸ್ತಾನೆ ಇವನು ಬದಲಾಗ್ತಾನೆ ಎಂದು. ಯೇಸು ಇವನಿಗೆ ಕೊನೆ ತನಕ ಪ್ರೀತಿ ಮಾಡಿದ, ಅವಕಾಶ ಕೊಟ್ಟ. ಇವತ್ತು ನಮಗೆ ಕೂಡ ಆತನು, ನಿಮಗೆ ಕೂಡ ಕೊನೆ ತನಕ ಒಂದು ಅವಕಾಶ ಕೊಡ್ತಾನೆ. ಇವನು ಬದಲಾಗ್ತಾನ, ಇವನ ಜೀವಿತ ಬದಲು ಮಾಡ್ತಾನ, ಇವನ ಜೀವಿತ ಬದಲಾದರೆ ಒಳ್ಳೆದುಂಟು. ಯೇಸು ಯಾವಾಗಲೂ ನಿಮ್ಮನ್ನು ನೋಡುವಾಗ ಆಸೆ ಪಡ್ತಾ ಇದ್ದಾನೆ, ಇವನು ಬದಲಾಗಬೇಕು, ಇವನು ಪಶ್ಚಾತ್ತಾಪ ಹೊಂದಬೇಕು, ಮಾನಸಾಂತರ ಆಗಬೇಕು, ಇವನು ಸತ್ಯವನ್ನು ಕಂಡುಕೊಳ್ಳಬೇಕು, ಇವನು ನಿತ್ಯತ್ವ ಪಡೆದುಕೊಳ್ಳಬೇಕು. ಯಾವಾಗಲೂ ಅದು ಯೇಸುನ ಯೋಚನೆ ಆಗಿತ್ತು. ಯೂದಾಸನಿಗೆ ಕೊನೆಯ ತನಕ ಪ್ರಯತ್ನ ಮಾಡಿದ, ಆದರೂ ಆತನ ಒಳಗಿದ್ದ ಸ್ವಾರ್ಥ ಆತನಿಗೆ ಬಿಡಲಿಲ್ಲ. ಆದರೂ ಆತನು ಏನು ಮಾಡಿದ? ಯೇಸುಗೆ ಮಾರಿಯೇ ಬಿಟ್ಟ. ಇಲ್ಲಿ ದೇವರ ವಾಕ್ಯ ಏನೇಳ್ತದೆ ನೋಡಿ. 12 ಮಂದಿಗೆ ಶಿಷ್ಯರಿಗೆ ನೋಡ್ತಾ ಇದ್ದಾನೆ. ಈಗ ಅದರ ಯೂದಾಸನು ಕೂಡ ಇದ್ದಾನೆ. ನೀವು ಸಹ ಹೋಗಬೇಕೆಂದಿದ್ದೀರಾ ಹೇಳ್ತಾನೆ. ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕು ಇದ್ದಿದ್ದೀರಾ ಹೇಳ್ತಾನೆ. ಹೋಗ್ತೀರಾ? ನೀವು ಕೂಡ ನನ್ನ ಬಿಟ್ಟು ಹೋಗ್ತೀರಾ ಎಂದು ಹೇಳ್ತಾನೆ. ಆಗ
ಎಂದು ಕೇಳಿದಕ್ಕೆ ಸೀಮೋನನು ಪೇತ್ರನು, ಈಗ ಯಾರು ಹೇಳ್ತಾನೆ, ಅವರು 12 ಮಂದಿ ಇದ್ದಾರೆ. ಅದರಲ್ಲಿ ಮಾತಾಡುವವನೇನು, ಮೇನ್ ಮಾತಾಡುವ ಯಾರಿದ್ದಾನೆ ವ್ಯಕ್ತಿ, ಸೀಮೋನನು ಪೇತ್ರನು ಎದ್ದುಕೊಂಡು ಮಾತಾಡ್ತಾ ಇದ್ದಾನೆ. ಆತನು ಹೇಳ್ತಾನೆ, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಉಂಟು. ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯ ಉಂಟು. ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗೋಣ? ಎಲ್ಲಿ ಹೋಗಲಿ ನಾವು? ನಿನ್ನನ್ನು ಬಿಟ್ಟು ಎಲ್ಲಿ ಹೋಗಲಿ? ಪ್ರಿಯರೇ, ಇಷ್ಟು ಹೇಳಿದವನು ಪೇತ್ರನು ಕೂಡ ಯೇಸುಗೆ ಹಿಡಿಯುವಾಗ ಓಡ್ತಾನೆ. ಯೇಸು ಯಾರೆಂದು ಗೊತ್ತಿಲ್ಲ ಹೇಳ್ತಾರೆ. ಎಲ್ಲ ಶಿಷ್ಯರಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಶಿಷ್ಯರು ಓಡಿ ಹೋಗಿದ್ದಾರಂತೆ ಹೆದರಿಕೆಯಿಂದ. ಯೇಸುಗೆ ಶಿಲುಬೆಗೆ ಹಾಕುವಾಗ ಒಬ್ಬನು ಮಾತ್ರ ಇದ್ದನು, ಯೋಹಾನ ಮಾತ್ರ ಇದ್ದನು, ಮತ್ತು ಎಲ್ಲರೂ ಬಿಟ್ಟು ಹೋದರು. ಪ್ರಿಯ, ನಿಮಗೆ ಅರ್ಥ ಆಯಿತು. ನಂಬಿಕೆಯಿಂದ ದೃಢವಾಗಿ ನಿಲ್ಲಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದವರು ನಿನಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿ, ಅಪಾರವಾದ ದಯಕಾಸರ ಸ್ತೋತ್ರ ತಂದೆ. ನೀನು ಒಳ್ಳೆಯವನಾಗಿದ್ದಿ ಸ್ವಾಮಿ. ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಿದರೆ ಸ್ವಾಮಿ, ಕೇಳಿದ ವಾಕ್ಯ ಹೃದಯದೊಳಗೆ ಇದ್ದು ಅದರ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡು ಕರ್ತನೇ. ಪರಿಶುದ್ಧಾತ್ಮ ನಿನ್ನ ಸಹಾಯ ಬೇಕು ನಿನ್ನ ಮಕ್ಕಳಿಗೆ ಕರ್ತನೇ. ಪರಿಶುದ್ಧಾತ್ಮ ನಿನ್ನ ಸಹಾಯ ಮಾಡಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಯಾವ ಸ್ಥಿತಿಗತಿಯಲ್ಲಿ ಇರ್ಬೋದು, ಕೈ ಹಿಡಿದು ನೀನು ಮೇಲೆತ್ತಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಭಾಗದಲ್ಲಿ ಅವರಿಗೆ ಮೇಲೆತ್ತಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ನಿನ್ನ ನಿತ್ಯತ್ವವನ್ನು ಪಡೆಗೊಳ್ಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕರ್ತನೇ. ಯಾರು ಕೂಡ ನಂಬಿಕೆಯಲ್ಲಿ ಹಿಂಜಾರಬಾರದು ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧಾತ್ಮನಿವರಿಗೆ ಸಹಾಯ ಮಾಡು. ನಿನ್ನ ಸಹಾಯ ಬೇಕು ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶವನ್ನು ಪಡೆಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುನತೆ ಸಾಹಸ ಈಗಲೂ ಸದಾಕಾಲ ಕ್ರಿಸ್ತನು ಪ್ರತ್ಯಕ್ಷನಾಗುವ ನಿಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದಿರಲಿ. ಆಮೇನ್.